ಚಿಕ್ಕಂದ್ರಿಂದ ಪ್ರಾಣಿಗಳು ಹೇಳಿದ್ರೆ ಸ್ವಲ್ಪ ಪ್ರೀತಿ ಜಾಸ್ತಿ. ಅದರಲ್ಲೂ ನಾಯಿ ಮತ್ತು ಬೆಕ್ಕಿನ ಮರಿ ಹೇಳಿದ್ರೆ ತುಂಬ ಅಟ್ಯಾಚ್ಮೆಂಟ್ ನನಗೆ. ಮನೆಯಲ್ಲಿ ಅಂದರೆ ಅಮ್ಮನ ಮನೆಯಲ್ಲಿದ್ದಾಗ ಮದುವೆಗಿಂತ ಮೊದಲು ಸುಮಾರು ಒಂದು 20ರಷ್ಟು ಬೆಕ್ಕುಗಳಿತ್ತು. ರೋಡಲ್ಲಿ ಬಿಟ್ಟ ಬೆಕ್ಕುಗಳಂತರುವುದು, ಮರಿಗಳಂತರುವುದು. ಅಂದರೆ ಅದಕ್ಕೆ ಅಮ್ಮ ಇಲ್ಲ, ಮರಿ ಒಂದೇ ಇದ್ದರೆ ಅಮ್ಮ ಇಲ್ಲ ಅನಿಸಿದಾಗ ಅದು ನನ್ನ ಮಗು ಅನ್ನುವಷ್ಟು ಪ್ರೀತಿ ನನಗೆ. ಸೊ ಹಾಗೆ ಮನೆಗೆ ತಂದು, ಈಗೆಲ್ಲ ಕ್ಯಾಟ್ ಫುಡ್, ಡಾಗ್ ಫುಡ್ ಎಲ್ಲ ಸಿಗ್ತದೆ. ಆಗ ನಮ್ಮ ಹತ್ರ ಅಷ್ಟೊಂದು ನಮಗೆ ಅನುಕೂಲ ಇರಲಿಲ್ಲ. ಈ ಒಣ ಮೀನೆಲ್ಲ ಅಮ್ಮ ತರ್ತಾ ಇದ್ರು, ಪ್ರಾನ್ಸ್, ಡ್ರೈ ಪ್ರಾನ್ಸ್, ಅದನ್ನು ಅನ್ನದಲ್ಲಿ ಮಿಕ್ಸ್ ಮಾಡಿ ಇಟ್ಟು, ಸೊ ಹಾಗೆ ಸಾಕ್ತಾ ಇದ್ದದ್ದು. ಸುಮಾರು 20ರಷ್ಟು ಬೆಕ್ಕುಗಳಿದ್ವು ಆಗ ನನ್ನ ಹತ್ರ. ಒಂದು 2-3 ನಾಯಿ ಇತ್ತು ಅಷ್ಟೇ. ಹೊರಗೆ ಹೋಗಿ ಫೀಡ್ ಮಾಡುವಷ್ಟು ನನಗೆ ಅಷ್ಟು ತಾಕತ್ತಿಲ್ಲ. ಯಾಕೆ ಹೇಳಿದರೆ ನಾನು ಚಿಕ್ಕವಳು, ಮತ್ತು ಮನೆಯಲ್ಲಿ ಅಷ್ಟು ಒಂದು ರಾಶಿ ಹಣ ಇತ್ತು ಇಲ್ಲ, ತುಂಬ ಅಕ್ಕಿ ಇದೆ ಬೇಯಿಸಿ ಹಾಕ್ಬೋದು, ಅಷ್ಟು ಕೂಡ ಅನುಕೂಲ ಇರಲಿಲ್ಲ ನಮಗೆ ಆಗ. ಹಾಗೆ ಮದುವೆ ಆಯಿತು. ನನ್ನ ಜೀವನ ಸಂಗಾತಿ ಕೂಡ ಅಷ್ಟೇ, ಅವರಿಗೂ ತುಂಬ ಇಷ್ಟ. ನನ್ನ ಜೀವನಕ್ಕೆ ಒಳ್ಳೆ ಜೀವನ ಸಂಗಾತಿ ಸಿಕ್ಕಿದ್ರು ಅಂತ ಹೇಳ್ಬೋದು. ಯಾಕೆ ಹೇಳಿದ್ರೆ ನನ್ನ ಎಲ್ಲ ಕೆಲಸದಲ್ಲೂ ಕೂಡ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ಮಾರ್ಕೆಟಲ್ಲಿ ಹೋಗುವಾಗ ಈ ಬೆಕ್ಕಿನ ಮರಿ ಇರ್ಬೋದು, ನಾಯಿ ಮರಿ ಇರ್ಬೋದು, ಈ ಥರ ಸಿಕ್ಕಿದ್ದನ್ನು ಪಟ್ಟ ನನಗೆ ಹಿಡ್ಕೊಳ್ಳೋ ಅಭ್ಯಾಸ ಜಾಸ್ತಿ. ನಾಯಿ ಮರಿ ಇರ್ಬೋದು, ಬೆಕ್ಕಿನ ಮರಿ ಇರ್ಬೋದು, ಪಟ್ಟ ಹಿಡ್ಕೊಂಡು ತೊಗೊಂಡು ಹೋಗುವ ಅಂತ ಹೇಳ್ತಿದ್ದೆ ನನ್ನ ಹಸ್ಬೆಂಡ್ ಸುನಿಲ್ ಹತ್ರ. ಸರಿ ತೊಗೊಂಡು ಹೋಗುವ ಅಂತ ಹೇಳಿ ಫಸ್ಟ್ ಅವರು ಸರಿ ತೊಗೊಂಡು ಹೋಗುವ ಅಂತ ಹೇಳ್ತಾಯಿದ್ರು. ಆಮೇಲೆ ಯಾವಾಗಲೂ ನಾನು ಮಾರ್ಕೆಟಿಗೆ ಹೋಗುವ ನನ್ನ ಬ್ಯಾಗ್ ಚೆಕ್ ಮಾಡ್ತಾಯಿದ್ರು. ಯಾಕೆ ಹೇಳಿದ್ರೆ ನಾನೊಂದು ಚೀಲ ಹಿಡ್ಕೊಳ್ತಿದ್ದೆ. ಎಲ್ಲಿ ಬೆಕ್ಕಿನ ಮರಿ, ಎಲ್ಲಿ ನಾಯಿ ಮರಿ ಸಿಕ್ಕಿದ್ರು ಕೂಡ ತರ್ತಿದ್ದೆ. ನನಗೆ ಯಾಕೆ ಹೇಳಿದರೆ ಮಾರ್ಕೆಟಲ್ಲೆಲ್ಲ ಬಿಟ್ಟು ಹೋಗ್ತಾರೆ. ಕೆಲವರು ಏನು ಮಾಡ್ತಾರೆ, ಮರಿ ಇಟ್ಟಿತ್ತು 30 ದಿವಸ ಆಗಲಿ ಬಿಟ್ಟು ಹೋಗ್ತಾರೆ. ಅವರಿಗೆ ಅದಕ್ಕೆ ಮಾರ್ಕೆಟಲ್ಲಿ ಊಟ ಬೇಕಾದಷ್ಟು ಸಿಗ್ತದೆ ಅಂತ ಹೇಳಿ. ನಿಜ ಹೇಳಬೇಕಾದ್ರೆ ಮಾರ್ಕೆಟಲ್ಲಿ ಬೇಕಾದಷ್ಟು ಊಟ ಸಿಗೋದಿಲ್ಲ. ಆಚೀಚೆ ನಡೆಯುವಾಗ ಕಾಲಡಿಗೆ ಬೀಳ್ತವೆ, ಇಲ್ಲ ಗಾಡಿಗಳು ಹೋಗ್ತವೆ, ಇಲ್ಲ ದೊಡ್ಡ ನಾಯಿಗಳು ಹೊಡೆದು ಸಾಯಿಸ್ತವೆ. ಇಂಥ ಪರಿಸ್ಥಿತಿಯಲ್ಲಿ ತುಂಬ ಇರ್ತವೆ. ಯಾಕಂದರೆ ನನ್ನ ಕಣ್ಣಾರೆ ನಾನು ನೋಡಿದ್ದೇನೆ, ತುಂಬ ಸಲ ಆ ಥರ ಆಗಿದೆ. ಎರಡು 2015ರಿಂದ ನಾನು ರೆಸ್ಕ್ಯೂ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮುದ್ದಾದ ಪ್ರಾಣಿಗಳನ್ನು ಮನೆಗೆ ತಂದು ಅವರಿಗೊಂದು ಒಳ್ಳೆ ಊಟ ಕೊಟ್ಟು ನಾನೇ ಸಾಕ್ಲಿಕ್ಕೆ ಶುರು ಮಾಡಿದೆ. ಫಸ್ಟಿಗೆ ಮನೆಗೆ ಬಂದದ್ದು ನಮ್ಮದು ಲಕ್ಕಿ ಅಂತ ಹೇಳಿ, ಅವಳೀಗ ಇಲ್ಲ. ಸೊ ಬೆಕ್ಕು ಗೋಲ್ಡು ಅಂತ ಹೇಳಿ ಮನೆಗೆ ಬಂದದ್ದು. ನನ್ನ ಗಂಡ ಏನು ಹೇಳಿದರೆ, ನೀನು ಇಷ್ಟು ನಾಯಿ ಮರಿಗಳ ರಾಶಿ ಆಗ್ತೀಯಾ, ಇಷ್ಟು ಬೆಕ್ಕಿನ ಮರಿಗಳು, ಯಾಕೆ ಹೇಳಿದ್ರೆ ಸಿಗುವಂಥದ್ದೆಲ್ಲ ಹೆಣ್ಣು ನಾಯಿ ಮರಿಗಳು, ಹೆಣ್ಣು ಬೆಕ್ಕಿನ ಮರಿಗಳು. ಈ ಥರ ರಾಶಿ ಹಾಕಿದರೆ ಮುಂದೆ ಕಷ್ಟ ಅಲ್ವಾ, ಈ ಮರಿ ಇಡದ ಹಾಗೆ ಒಂದು ಏನಾದರೂ ಸೊಲ್ಯೂಷನ್ ಹುಡುಕು ಅಂತ ಹೇಳಿ ಪರಿಚಯದ ವೆಟರ್ನರಿ ಡಾಕ್ಟರ್ ಇದ್ದಾರೆ ಸುರತ್ಕಲಲ್ಲಿ. ಸೊ ಅವ್ರ ಹತ್ರ ಮಾತಾಡುವಾಗ ಅವರು ಸರ್ಜರಿ ಮಾಡ್ಬೋದು, ಇಂತಿಷ್ಟು ಟೈಮ್ಗಳಲ್ಲಿ ಸರ್ಜರಿ ಮಾಡಿದರೆ ಮರಿ ಇಡುವುದಿಲ್ಲ ಅಂತ ಹೇಳಿದರು. 2022ರಲ್ಲಿ ಈಗ 47ರಷ್ಟು ನಾಯಿಗಳು ಆಗಿದ್ದಾವೆ. ಬೆಕ್ಕಿನ ಮರಿಗಳು ಸ್ವಲ್ಪ 20-25ರಷ್ಟು ಇದ್ದಾವೆ. ಬಟ್ ನನ್ನ ಹತ್ರ ಇರುವುದೆಲ್ಲ ಹೆಣ್ಣು ನಾಯಿ ಮರಿಗಳೇ. ಆದರೆ ನೋಡಲಿಕ್ಕೆ ತುಂಬ ಮುದ್ದಾಗಿದೆ, ಆದರೂ ಕೂಡ ಯಾರು ತೊಗೊಂಡು ಹೋಗಿದ್ರೆ. ಇದು ನಾನು ಕೋಡಿಕೆರೆಯಲ್ಲಿ ರೆಸ್ಕ್ಯೂ ಮಾಡಿದ್ದು. ಬ್ರಿಡ್ಜ್ ಸೈಡಲ್ಲಿ ಇಷ್ಟು ಮುದ್ದಾದ ನಾಯಿ ಮರಿಗಳನ್ನು ಬಿಟ್ಟು ಹೋಗಿದ್ದಾರೆ. ಒಂದೊಂದು ಕಡೆಯಿಂದ ಒಂದೊಂದು ರಾಶಿ ಕಾಲ್ ಬರ್ತದೆ, ಅಲ್ಲಿ ನಾಯಿ ಮರಿಗಳಿದ್ದಾವೆ, ಇಲ್ಲಿ ನಾಯಿ ಮರಿಗಳಿದ್ದಾವೆ. ಎಲ್ಲ ತಂದು ಸಾಕ್ಲಿಕ್ಕೂ ನನಗೂ ಕಷ್ಟ. ಯಾಕೆ ಹೇಳಿದರೆ ನನಗೆ ಯಾವುದೇ ಕಂಪನೀಸ್ಗಳಿಂದ ನನಗೆ ಫಂಡ್ ಬರೋದಿಲ್ಲ, ಅಥವಾ ಬೇರೆ ಯಾವುದೇ ಗವರ್ಮೆಂಟ್ ಆಗಿದೆ ಅಥವಾ ಕಾರ್ಪೊರೇಷನ್, ನಮಗೆ ಯಾವುದೇ ಫಂಡ್ ಇಲ್ಲ. ನಮ್ಮ ಸ್ವಂತ ಖರ್ಚಿಂದ ನಾವು ಮಾಡೋದು, ಮತ್ತು ಪಬ್ಲಿಕ್ ಫಂಡಿಂದ ನಾವು ಟ್ರಸ್ಟ್ ನಡೆಸೋದು. ಈಗ ಇನ್ ಕೇಸ್ ಒಬ್ಬರದ್ದು ಬರ್ಡೇ ಇದ್ದರೆ, ಇಲ್ಲ ಆ್ಯನಿವರ್ಸರಿ ಇದ್ದರೆ, ಇಂಥ ಒಳ್ಳೊಳ್ಳೆ ಖುಷಿಯ ಸಂತೋಷದ ಕ್ಷಣಗಳಿದ್ದರೆ ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು, ನಿಮ್ಮ ಈ ಸಂತೋಷ ದಿನಗಳಲ್ಲಿ ನಮಗೂ ನಮ್ಮ ಟ್ರಸ್ಟಿಗೊಂದು ಫುಡ್ಡಿನ ಸಹಾಯ ಮಾಡಿ, ಇಲ್ಲ ಫುಡ್ಡು ತಂದು ಕೊಡಿ, ಇಲ್ಲ ಒಂದು ಸಲ ಭೇಟಿ ಕೊಡಿ, ಈ ಥರ ಹೇಳ್ತೇವೆ. ಒಂದಷ್ಟು ಜನರು ಬರ್ತಾರೆ, ನೋಡ್ತಾರೆ, ಅಂದರೆ ಅವರಿಗೂ ಅರ್ಥ ಆಗುತ್ತೆ ನಾವೆಷ್ಟು ಕಷ್ಟಪಟ್ಟು ನಾವು ಸಾಕ್ತಾ ಇದ್ದೀವಿ ಹೇಳಿದರೆ. ತುಂಬ ಜನ ಕೇಳುವಂಥ ಪ್ರಶ್ನೆಗಳು, ನೀವು ಯಾಕೆ ಇಷ್ಟು ನಾಯಿಗಳನ್ನು ಸಾಕ್ತೀರಾ, ಇದರ ಬದಲು ನೀವು ದನಗಳನ್ನು ಸಾಕ್ಬೋದಲ್ಲ, ಇದರ ಬದಲು ನೀವು ಕೋಳಿಗಳನ್ನು ಸಾಕ್ಬೋದಲ್ಲ, ಕೋಳಿ ನಿಮಗೆ ಮಾರಿ ನಿಮಗೆ ಹಣ ಸಿಗೋದಿಲ್ವಾ, ದನಗಳದ್ದು ಹಾಲು ನಿಮಗೆ ಮಾರಿದರೆ ಹಣ ಸಿಗೋದಿಲ್ಲ, ಹೀಗೆ. ಆದರೆ ನನ್ನ ಬಾಯಿಂದ ಉತ್ತರ ನಿಜ ಬರ್ತದೆ. ಬಟ್ ಆ ಪ್ರಶ್ನೆ ಕೇಳಿದ ನನ್ನ ಗಂಡ ಹೇಳೋದು ಒಂದೇ ಮಾತು, ನಾನು ಹಣಕ್ಕೋಸ್ಕರ ನಾನು ಪ್ರಾಣಿಗಳನ್ನು ಸಾಕುವುದಿಲ್ಲ, ಪ್ರೀತಿ ಇದ್ದದಕ್ಕೆ ನಾನು ಸಾಕ್ತೇನೆ ಅಂತ ಹೇಳಿ. ಹಣ ಬೇಕು ಅಂತಿದ್ರೆ ಹೇಗೂ ಸಂಪಾದನೆ ಮಾಡ್ಬೋದು. ಆದರೆ ಈ ನಾಯಿ ಮರಿಗಳು, ಬೆಕ್ಕಿನ ಮರಿಗೆ ಹೇಳಿದ್ರೆ ತುಂಬ ಪ್ರೀತಿ, ಅತಿಯಾದ ಪ್ರೀತಿ ಹೇಳ್ಬೋದು. ಮನುಷ್ಯರಿಗಿಂತ ಜಾಸ್ತಿ ಅಟ್ಯಾಚ್ಮೆಂಟ್ ನನಗೆ.
1700 2000 ತನಕ ದಿನದ ಖರ್ಚಿದೆ. ಅನ್ನ, ಅಕ್ಕಿ, ಪೆಡಿಗ್ರಿ, ಚಿಕನ್ ಈ ಮೂರನ್ನು ಮಿಕ್ಸ್ ಮಾಡಿಬಿಟ್ಟು ಬೆಳಿಗ್ಗೆ ಮತ್ತು ರಾತ್ರಿ ಇಷ್ಟು ಫೀಡ್ ಮಾಡ್ತೇನೆ. ವಾರಕ್ಕೆ 1 ಸಲ ಮೊಸರನ್ನ ಊಟ ಹಾಕ್ತೇನೆ. ಕೆಲವರು ಈ ಬೇಕ್ರಿಯಲ್ಲೆಲ್ಲ ಕೆಲವು ಅಂತ ಹೇಳಿದರೆ ನಾಳೆ ಎಕ್ಸ್ಪೈರಿ ಡೇಟಿಗೆ ಇವತ್ತಿಗೆ ನನಗೆ ಫುಡ್ಡು ಬ್ರೆಡ್ ಎಲ್ಲ ಉಳಿದಿದೆ ತೊಗೊಂಡು ಹೋಗ್ತೀರಾ ಅಂತ ಕೇಳಿದಾರೆ. ಅಂದರೆ ಅದು ಎಕ್ಸ್ಪೈರಿ ಡೇಟ್ ನಾಳೆ ಇರ್ತದೆ. ಸೊ ಹಾಗೆ ಕೆಲವರು ಸಹಾಯ ಮಾಡ್ತಾರೆ. ನಾಯಿಗಳ ಕೆಲಸ ಬಟ್ಟೆ ಕ್ಲೀನ್ ಮಾಡೋದಿರ್ಬೋದು, ಇಲ್ಲ ಅವರ ಶೆಲ್ಟರ್ ತೊಳೆಯೋದಿರ್ಬೋದು, ಇಲ್ಲ ಎಂಥದೇ ಇರಲಿ ಎಲ್ಲ ಕೆಲಸಗಳನ್ನು ನಾನೇ ಮಾಡ್ತೇನೆ. ಒಂದು ಜನ ಇಟ್ಟು ನಾನು ಕೆಲಸ ಮಾಡೋದಲ್ಲ. ಆ ಕೆಲಸದಲ್ಲಿ ನನಗೆ ತೃಪ್ತಿ ಇದೆ. ಯಾರದೇ ಒಂದು ಸಪೋರ್ಟ್ ಇಲ್ಲದೆ ಇದ್ರೆ, ಯಾವುದೇ ಒಂದು ಫಂಡ್ ಬರದೇ ಇದ್ರೆ ಕೈ ಕಾಲು ಕಟ್ಟಿದಾಗ ಆಗ್ತದೆ. ನಾಳೆಗೆ ಏನು ಮಾಡಲಿ, ನಾಳೆಗೆ ಊಟಕ್ಕೆ ಏನು ಮಾಡಲಿ ಅಂತ ಹೇಳಿ. ಸೊ ನನ್ನ ಇದ್ದ ಬಂಗಾರನ ಅಡವಿಟ್ಟು ನಾನು ಇವರನ್ನು ನೋಡ್ಕೊಳ್ತಾ ಇದ್ದೇನೆ. ತುಂಬ ಖುಷಿಯಿಂದ ನೋಡ್ಕೊಳ್ತಾ ಇದ್ದೇನೆ. ಬೇಜಾರಿಲ್ಲ ನಾನು ಅಡವಿಟ್ಟೆ ಅಂತ ಹೇಳಿ. ಯಾಕೆ ಹೇಳಿದರೆ ಇಷ್ಟು ಮುದ್ದಾದ ಮಕ್ಕಳಿಗೆ ನಾನು ಮನೆ ಕೊಟ್ಟೆ, ಇಷ್ಟು ಮುದ್ದಾದ ಮಕ್ಕಳಿಗೆ 2 ಹೊತ್ತಿನ ಊಟ ಕೊಟ್ಟೆ, ಅದು ಖುಷಿ ಇದೆ ನನಗೆ. ಹಾಗೆ ನನ್ನ ಹಸ್ಬೆಂಡ್ ಕೂಡ ಅಷ್ಟೇ, ಅವರ ಅರ್ಧ ಸ್ಯಾಲ್ರಿ ನನ್ನ ಈ ಕೆಲಸಕ್ಕೆ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನನ್ನ ಅತ್ತೆ ಆದರೂ ಅಷ್ಟೇ, ಅಮ್ಮನ ಹಾಗೆ ಪ್ರೀತಿ ಮಾಡೋ ಅತ್ತೆ. ಈ ಮಕ್ಕಳಿಗೆ ಚಿಕ್ಕ ಚಿಕ್ಕ ಗೂಡಲ್ಲಿದ್ದಾವೆ, ಮತ್ತೆ ಎಲ್ಲ ಇಲ್ಲೇ ಅಂಗಳದಲ್ಲೇ ಇರ್ತವೆ. ಇವರಿಗೊಂದು ಚಂದದ ಒಂದು ಮನೆ ಕಟ್ಟಿಸಬೇಕು ಅಂತ ಹೇಳಿ ನನಗೆ ಆಸೆ. ಸೊ ಹಾಗೆ ನಮ್ಮ ಸ್ವಂತ ಜಾಗದಲ್ಲಿ 1200 ಸ್ಕ್ವೇರ್ ಫೀಟಲ್ಲಿ ನಾವು ಒಂದು ಶೆಲ್ಟರ್ ಕಟ್ತಾ ಇದ್ದೇವೆ. ಅದರಲ್ಲಿ 4 ಪಾರ್ಟಿಷನ್ ಮಾಡ್ತೇವೆ. 4 ಪಾರ್ಟಿಷನಲ್ಲಿ ಎಲ್ಲ ಈ ಮಕ್ಕಳೇ ಇರ್ತವೆ. ಅದರ ಖರ್ಚು ವೆಚ್ಚ ಸುಮಾರು 10 ಲಕ್ಷದ ತನಕ ಆಗ್ತದೆ ಹೇಳಿದ್ದಾರೆ. ನಿಮ್ಮಲ್ಲಿ ನನ್ನದೊಂದು ನಿವೇದನೆ ಹೇಳಿದರೆ, ನಮ್ಮ ಈ ಶೆಲ್ಟರ್ ಕೆಲಸಕ್ಕೆ ದಯವಿಟ್ಟು ಸಹಕರಿಸಿ, ದಯವಿಟ್ಟು ಸಹಾಯ ಮಾಡಿ. ಒಂದಷ್ಟು ಜನರಿಗೆ ನಾಯಿಗಳು ಹೇಳಿದ್ರು ತುಂಬ ಪ್ರೀತಿ ಇರ್ತದೆ, ಆದರೆ ಸಾಕ್ಲಿಕ್ಕೆ ಸಾಧ್ಯ ಇಲ್ಲ. ಈ ಫ್ಲ್ಯಾಟಲ್ಲಿದ್ದವರಿಗೆ ತುಂಬ ಅಬ್ಜೆಕ್ಷನ್ ಇರ್ತದೆ, ಸಾಕ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ನಿಮ್ಮ ಪ್ರೀತಿ ದಯವಿಟ್ಟು ನಮ್ಮ ಶೆಲ್ಟರಿಗೆ ಕೊಡಿ. ನಿಮ್ಮಿಂದ ಆದಷ್ಟು ನೀವು ಸಹಾಯ ಮಾಡಿ. ನೀವು ನಮಗೆ ಹಣವೇ ಕೊಡಬೇಕು ಹಾಗೇನಿಲ್ಲ. ನಮಗೆ ಕಲ್ಲುಗಳ ವ್ಯವಸ್ಥೆ ಮಾಡ್ಬೋದು, ಸಿಮೆಂಟ್ನ ವ್ಯವಸ್ಥೆ ಮಾಡಬಹುದು, ಹೊಯ್ಗೆ ತಂದು ಕೊಡ್ಬೋದು, ಜಲ್ಲಿ ತಂದು ಕೊಡು, ಹೀಗೆ ಶೀಟ್ಗಳಿರ್ಬೋದು. ಎಂಥದ್ದೇ ಆದರೂ ನಿಮ್ಮಿಂದ ಎಷ್ಟು ಸಹಾಯ ಮಾಡಲಿಕ್ಕೆ ಸಾಧ್ಯ ಇದೆ ದಯವಿಟ್ಟು ಮಾಡಿ. ಒಂದಷ್ಟು ಜನರು ಸೇರಿ ಒಂದು ಒಳ್ಳೆ ಅರಮನೆ ಕಟ್ಟಬೇಕು ಅನ್ನೋದು ನನ್ನ ಆಸೆ. ಯಾಕೆ ಹೇಳಿದರೆ ನನ್ನ ಒಬ್ಬಳ ಕೈಯಿಂದ ಖಂಡಿತ ಸಾಧ್ಯ ಇಲ್ಲ. ನಿಮ್ಮೆಲ್ಲರೂ ಜೊತೆಗೂಡಿದರೆ ಮಾತ್ರ ನನಗೆ ಸಾಧ್ಯ ಒಂದು ಚಂದದ ಈ ಪುಟ್ಟ ಮಕ್ಕಳಿಗೆ ಅರಮನೆ ಕಟ್ಟಲಿಕ್ಕೆ. ದಯವಿಟ್ಟು ಸಹಾಯ ಮಾಡಿ. ನಿಮ್ಮ ಸಹಾಯ, ನಿಮ್ಮ ಸಪೋರ್ಟ್ ಖಂಡಿತವಾಗ್ಲೂ ನನಗೆ ಬೇಕು. ಉದಯವಾಣಿ